ಹಾಯ್ ಎವ್ರಿವನ್, ಇವತ್ತು ಆಶೀರ್ವಾದ್ ವರ್ಮಿಸೆಲ್ ಸೇಮಿ ಉಪ್ಮಾ ಮಾಡೋಣ. ಇದು ನಾನು ಆಶೀರ್ವಾದ್ ತಗೊಂಡಿದ್ದೀನಿ. ಅದು 400 ಗ್ರಾಮ್ ಇದೆ. ಇದರಲ್ಲಿ ಅರ್ಧ ಹಾಕಿ ಮಾಡ್ತೀನಿ ನಾನು. ಅದಕ್ಕೆ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ: ಟೊಮಾಟೊ, ಬೀನ್ಸು, ಪೊಟ್ಯಾಟೊ, ಆನಿಯನ್ನು ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಎಲ್ಲ ಒಂದೊಂದು ತಗೊಂಡಿದ್ದೀನಿ. ಮತ್ತು ಕರಿಬೇವು. ಪೊಟ್ಯಾಟೊ ಬಂದು ಸಣ್ಣಕ್ಕೆ ನೆಚ್ಕೊಂಡಿದ್ದೀನಿ, ಚಿಕ್ಕದಾಗಿ ಪೀಸಾಗಿ. ಈಗ ಫಸ್ಟ್ ಸೇಮಿಯನ್ನು ಹುರ್ಕೊಳ್ಳೋಣ. ನೋಡಿ, ಸೇಮಿಯನ್ನು ಬಾಣಲಿಗೆ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಕಲರ್ ಆಗೋ ತನಕ ಹೆಂಗಾಗುತ್ತೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಈ ರೀತಿ ಹುರ್ಕೊಂಡಿದ್ದೀನಿ. ಈಗನ್ನು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೋಡಿ, ಈಗ ಒಗ್ಗರಣೆ ಹಾಕೋಣ. ಎಣ್ಣೆ ಹಾಕಿಟ್ಟಿದ್ದೀನಿ, ಒಂದು 3 ಟೇಬಲ್ ಸ್ಪೂನು. ಸಾಸಿವೆ ಹಾಕ್ತಾಯಿದ್ದೀನಿ, ಹಾಗೆ ಕರಿಬೇವು, ಹಾಗೆ ಕಡಲೆ ಬೀಜ ಮತ್ತು ಕಡಲೆ ಬೇಳೆ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗಲಿ, ಈಗ ತೋರಿಸ್ತೀನಿ. ನೋಡಿ, ಈ ರೀತಿ ಆಯಿತು ಕಡಲೆ ಬೀಜ. ಈಗ ನಾವು ಈರುಳ್ಳಿ ಹಾಕೋಣ. ಹಚ್ಚಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ, ಮತ್ತು ಪೊಟ್ಯಾಟೊ ಎಲ್ಲ ಬೇಗ ಹಾಕ್ಕೋಬೇಕು. ಎಲ್ಲಂದರೆ ಚೆನ್ನಾಗಿ ಫ್ರೈ ಆಗಬೇಕಲ್ವ, ಅದಕ್ಕೆ ಬೀನ್ಸ್ ಹಾಕ್ತಾಯಿದ್ದೀನಿ. ಇದಷ್ಟು ಸ್ವಲ್ಪ ಫ್ರೈ ಆಗಲಿ. ನೋಡಿ, ಈಗ ಸ್ವಲ್ಪ ಬೆಂದಿದೆ. ಇದ್ರ ಜೊತೆಗೆ ನಾನು ಟೊಮಾಟೊ ಹಾಕ್ತಾಯಿದ್ದೀನಿ ಮತ್ತು ಮೆಣಸಿನ್ಕಾಯಿ. ಇದು ಅಷ್ಟು ಸ್ವಲ್ಪ ಒಂದು 5 ನಿಮಿಷ ಫ್ರೈ ಆಗಬೇಕು. ಅದು ಹಂಗೆ ಒಂದು 1/2 ಸ್ಪೂನಷ್ಟು ಅರಿಶಿನ ಪೌಡರ್ ಹಾಕೋಣ. ಸಾಕು, ಜಾಸ್ತಿ ಆಗುತ್ತೆ. ಇದು ಅರಿಶಿನ ಪೌಡ್ರ್ ಹಾಕಿದ್ರೇ ಒಂಥರ ಯೆಲ್ಲೋ ಕಲರ್ ಬರುತ್ತಲ್ಲ, ಅದು ನೋಡೋಕ್ಕೆ ಚೆನ್ನಾಗಿರುತ್ತೆ. ಯೆಲ್ಲೋ ಕಲರ್ ಇಷ್ಟಪಡೋರು ಸ್ವಲ್ಪ ಯೆಲ್ಲೋ ಕಲರ್ ಹಾಕ್ಕೊಂಡು ಹಾಕ್ಬೋದು. ಇದು ಚೆನ್ನಾಗಿ ಫ್ರೈ ಆಗಬೇಕು. ಆಗಲಿ. ನೋಡಿ, ಇದು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಸೋಣ. ಕಲಿಸ್ಬಿಟ್ಟು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಈಗ ನೀರು ಹಾಕ್ತೀನಿ. ನೋಡಿ, ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. 2 ಗ್ಲಾಸ್ ಹಾಕೋಣ ನಾವು. ಹಾಗೆ ಇನ್ನೊಂದು ಗ್ಲಾಸ್ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಕಲಿಸ್ಬಿಟ್ಟು ಉಪ್ಪು ಖಾರ ನೋಡ್ಕೊಳ್ಳಿ. ಉಪ್ಪು ಖಾರ ಕಡಿಮೆ ಆದರೆ ಹಾಕ್ಕೋಬೋದು. ಮತ್ತು ಈ ನೀರೆಲ್ಲ ಚೆನ್ನಾಗಿ ಕುದೀಲಿ. ಮತ್ತು ಇದ್ರ ಹಾಕಿದ್ದೀವಲ್ಲ ಪೊಟ್ಯಾಟೊ ಮತ್ತು ಬೀನ್ಸ್, ಅದು ಅಷ್ಟೇ ಬಾಯ್ಲ್ ಆಗಲಿ. ಆಮೇಲೆ ನಾವು ಸೇಮಿನ ಹಾಕೋಣ. ಓಕೆ. ನೋಡಿ, ನೀರು ಕುದೀತಾ ಇದೆ. ಮತ್ತು ಪೊಟ್ಯಾಟೊ ಬೆಂದಿರೋ ತೋರಿಸ್ತೀನಿ. ಅದಕ್ಕೆ ಸಣ್ಣ ಕಟ್ ಮಾಡ್ಕೊಳ್ಳೋಣ. ಬೆಂದಿದೆ. ಈಗ ನಾವು ಸೇಮಿನ ಹಾಕ್ಕೊಳ್ಳೋಣ. ಫ್ರೈ ಮಾಡಿಕೊಂಡಿದ್ವಲ್ಲ, ಸೇಮಿನ ಹಾಕ್ಬಿಟ್ಟು ಚೆನ್ನಾಗಿ ತಿರುಗ್ಸೋಣ. ಚೆನ್ನಾಗಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕಲಸನೆ ತೋರಿಸ್ತೀನಿ. ನೋಡಿ, ಹಾಕಿದ್ದೀನಲ್ಲ. ಈಗ ಚೆನ್ನಾಗಿ ತಿರುಗಿಸ್ಬಿಟ್ಟು ಚೆನ್ನಾಗಿ ನೀರೆಲ್ಲ ಇದಾಗಿಬಿಡ್ಬೇಕು, ಡ್ರೈ ಆಗಿಬಿಡ್ಬೇಕು. ಆವಾಗ ಸೇಮಿ ಉಪ್ಪಿಟ್ಟು ರೆಡಿ ಆಗುತ್ತೆ. ನೋಡಿ, ಈಗೆಲ್ಲ ನೀರೆಲ್ಲ ಇದಾಗಿ ಇದಕ್ಕೆ ಈ ರೀತಿ ಬಂದಿದೆ. ಸೇಮಿಯಾ ಉಪ್ಮಾ ನೋಡಿ.
ಹಂಗೆ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಮುಚ್ಚಿಡೋಣ, ಮತ್ತು ಸ್ಟವ್ನ ಆಫ್ ಮಾಡ್ತೀನಿ, ಆಮೇಲೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಉಪ್ಮಾ ರೆಡಿ ಇದೆ. ಈಗ ನಾವು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಪ್ಲೇಟ್ಗೆ ಹಾಕ್ಕೊಂಡು ತೋರಿಸ್ತೀನಿ. ನೋಡಿ ಉಪ್ಮಾ ರೆಡಿ ಆಗಿದೆ. ಇದಕ್ಕೆ ಚಟ್ನಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗನೆ ಆಗುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹೇಗಿದೆ ಈ ವಿಡಿಯೋ? ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ? ಬಾಯ್.